ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೋ ನಿಜವಾಗ್ಲೂ ಅನ್ಫಾರ್ಚುನೇಟ್ ಅಂಡ್ ಅದಕ್ಕೆ ರೀಸನ್ನೇ ಇರಲ್ಲ ಆಕ್ಚುಲಿ. ಹಂಗೆ ನೋಡಕ್ ಹೋದ್ರೆ ನಮ್ಮ ಸೀಸನ್ ಅಲ್ಲೂ ಯಮುನಾ ಮ್ಯಾಮ್ ಅವರು ಮೊದಲನೇ ವಾರಕ್ಕೆ ಆಚೆ ಬಂದಿದ್ರು. ದರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್. ಒಂದ್ ವಾರದಲ್ಲಿ ಏನ್ ರೀಸನ್ ಕೊಡ್ತೀರಾ ನೀವು? ಒಬ್ಬ ವ್ಯಕ್ತಿನ ನೀವು ಒಂದ್ ವಾರದಲ್ಲಿ ಅಳಿಯಕ್ಕೂ ಆಗಲ್ಲ, ಅಷ್ಟು ನಿಮ್ಗೆ ಟಾಸ್ಕು ಆಡಕ್ಕೆ ಸಿಕ್ಕಿರಲ್ಲ. ಯಮುನಾ ಮ್ಯಾಮ್ಗಂತೂ ಏನೂ ಆಡಕ್ ಸಿಕ್ಕಿಲ್ಲ ಆಕ್ಚುಲಿ ಮೊದಲನೇ ವಾರ, ಆದ್ರೂ ಹೊರಗಡೆ ಬಂದ್ರು. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ಕರಿಬಸ್ಸು ಅವರು ಮತ್ತೆ ಸತೀಶ್ ಅವ್ರು ಹೊರಗಡೆ ಬಂದಿರೋದು. ಐ ಥಿಂಕ್ ಅಮಿತ್ ಅನ್ಸುತ್ತೆ, ಅಮಿತ್ ಅಂಡ್ ಕರಿಬಸ್ಸು ಅವರು ಹೊರಗಡೆ. ಅಮಿತ್ ಅಂಡ್ ಕರಿಬಸ್ಸು ಆಕ್ಚುಲಿ ಅಮಿತ್ ಫೆಂಟಾಸ್ಟಿಕ್ ಪರ್ಸನ್. ನಾನು ಅವ್ರ ಜೊತೆಗೆ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ, RJ ಅಮಿತ್ ಅವ್ರ ಜೊತೆಗೆ. ಈಸ್ ಅ ಫೆಂಟಾಸ್ಟಿಕ್ ಪ್ಲೇಯರ್. ನಾನು ಅವರು ಫಿನಾಲೆವರೆಗೂ ಬರ್ತಾರೆ ಅನ್ಕೊಂಡಿದ್ದೆ, ಬಟ್ ನೋಡಿ ಇಷ್ಟು ಬೇಗ ಹೊರಗಡೆ ಬಂದ್ಬಿಟ್ರು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಫಸ್ಟ್ ವಾರ ಬಂದವ್ರಿಗೆ ನಿಜವಾಗ್ಲೂ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೇಕಷ್ಟೇ, ಇನ್ನೇನು ಇಲ್ಲ ಅದ್ರ ಬಗ್ಗೆ. ಅಂಡ್ ಮಲ್ಲಮ್ಮ ಅವ್ರ ಬಗ್ಗೆ ಕೇಳ್ತಾ ಇದ್ರಿ. ಐ ಥಿಂಕ್ ಮಲ್ಲಮ್ಮ ಹೇಗೆ ಅಂದ್ರೆ, ಈ ಉತ್ತರ ಕರ್ನಾಟಕದವರೆಲ್ಲ ಹೇಗೆ ಅನ್ಸುತ್ತೆ, ಲೈಕ್ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ರೀಸೆಂಟ್ ಆಗಿ ಒಂದು ಟಾಸ್ಕ್ ಆಡಿರೋದು ನೋಡಿದೆ, ನಂಗೆ ತುಂಬಾನೇ ಖುಷಿ ಆಯ್ತು. ಅವ್ರು ಆಡಿದ್ದು ಪ್ಯಾಂಟ್ ಶರ್ಟ್ ಹಾಕೊಂಡು ಫುಲ್ ಅಥ್ಲೆಟಿಕ್ ಆಗಿ ಆಡಿದ್ರು, ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು ಆ ಟಾಸ್ಕ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಶಿ ಇಸ್ ವೆರಿ ಕ್ಯೂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.